ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾವೇರಿ ನೀರು ಸರಬರಾಜು ಮಾಡುವ ಪೈಪ್ನಲ್ಲಿ ಸ್ಯಾನಿಟರಿ ನೀರು ಮಿಶ್ರಿತವಾಗಿ ಜನರಿಗೆ ಬರ್ತಾ ಇತ್ತು. ಈ ವಿಚಾರವಾಗಿ ಪಬ್ಲಿಕ್ ಟಿವಿ ವರದಿ ಮಾಡಿದ್ದೇ ತಡ. ಈಗ ಸ್ಥಳಕ್ಕೆ ಅಧಿಕಾರಿಗಳೆಲ್ಲರೂ ಕೂಡ ದೌಡಾಯಿಸಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಸೂಚನೆ ಕೂಡ ಕೊಡಲಾಗಿದೆ. ಕಾವೇರಿ ನೀರಿನ ಪೈಪ್ನಲ್ಲಿ ಸ್ಯಾನಿಟರಿ ನೀರು ಮಿಶ್ರಿತ ನೀರು ಬರ್ತಾ ಇತ್ತು. ರಾಯ್ಪುರ ವಾರ್ಡ್ನ VS ಗಾರ್ಡನ್ನಲ್ಲಿ ಈ ಡರ್ಟಿ ವಾಟರ್ ಪೂರೈಕೆ ಆಗ್ತಾ ಇತ್ತು. ಯಾವಾಗ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡ್ತೋ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಕಲುಷಿತ ನೀರಿನ ಸಮಸ್ಯೆಗೆ ಫಟಾಫಟ್ ಪರಿಹಾರ ಕೂಡ ಸಿಕ್ಕಿದೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಧಿಕಾರಿಗಳು ನಾವು ಪ್ರಸಾರ ಮಾಡುವ ಸುದ್ದಿಗಳನ್ನು ನೋಡಿ ಇಷ್ಟು ಬೇಗ ಸ್ಪಂದಿಸ್ತಾರೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ. ಒಂದೊಂದು ದಿನ, ಎರಡೆರಡು ದಿನ, ಇಡೀ ದಿನ ಪ್ರಸಾರ ಮಾಡಿದ್ರು ಕೇರೆ ಮಾಡಲ್ಲ. ಬಟ್ ಇಲ್ಲಿ ಪರವಾಗಿಲ್ಲ, ಅಧಿಕಾರಿಗಳು ಆಗಮಿಸಿದ್ದಾರೆ ಸ್ಥಳಕ್ಕೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಹಿಡ್ಕೋಬೇಕು ಅಂತಕ್ಕಂಥದ್ದು ಸೂಚನೆ ಕೂಡ ಈಗಾಗಲೇ ಸಿಕ್ಕಿದೆ. ಇಲ್ಲಾಂದರೆ ನಿಮಗೆ ಕಾವೇರಿ ನೀರು, ಕುಡಿಯೋ ನೀರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕುಡಿಯೋದಕ್ಕೆ ಬಳಸ್ತಾರೆ. ಅದೇನು ಎಷ್ಟೋ ಮನೆಗಳಲ್ಲಿ ವಿತೌಟ್ ಫಿಲ್ಟರಿಂಗ್ ನೀರನ್ನು ಕುಡಿತಾರೆ ಡೈರೆಕ್ಟಾಗಿ, ಕಾವೇರಿ ನೀರು ಅನ್ನೋ ಕಾರಣಕ್ಕೋಸ್ಕರ. ಅಂಥ ನೀರಿಗೆ ನೀವು ಸ್ಯಾನಿಟರಿ ನೀರು ಮಿಶ್ರಣವಾದರೆ ಅದನ್ನು ಯೂಸ್ ಮಾಡೋಕ್ಕಾಗತ್ತಾ? ಕೆಟ್ಟ ವಾಸನೆ ಬರ್ತಾಯಿತ್ತು, ನೀರಿನ ಬಣ್ಣ ಹಾಳಾಗಿತ್ತು, ಕೊಳಕು ಬಣ್ಣದ ನೀರು ಬರ್ತಾಯಿತ್ತು. ಸೊ ಇದನ್ನು ಸುದ್ದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನೋಡಬೇಕು ಇವಾಗ ನೀರು ಎಲ್ಲಿ ಕಲುಷಿತವಾಗ್ತಾ ಇದೆ, ಎಲ್ಲಿ ಈ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ, ಅದನ್ನು ಪತ್ತೆ ಹಚ್ಚತಕ್ಕಂಥದ್ದೇ ಈಗ ದೊಡ್ಡ ಸವಾಲಿರ್ತಕ್ಕಂಥದ್ದು. ಆದರೆ ಅದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಇದೆ, ಅದನ್ನು ಬಳಸಿ ನಾವು ಪತ್ತೆ ಹಚ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಇದ್ದಾರೆ. ಕಳೆದ ಒಂದು ವಾರದಿಂದ ಕಾವೇರಿ ನೀರಿನ ಪೈಪ್ನಲ್ಲಿ ಸ್ಯಾನಿಟರಿ ನೀರು ಬರ್ತಾ ಇತ್ತು, ಮಿಕ್ಸ್ ಆಗಿ ಬರ್ತಾ ಇತ್ತು. ಈ ಬಗ್ಗೆ ವಿಸ್ತೃತ ವರದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಈಗ ಪಬ್ಲಿಕ್ ಟಿವಿ ವರದಿಗೆ ಜಲಮಂಡಳಿಯವರು ಸ್ಪಂದಿಸಿದ್ದಾರೆ. ಸಮಸ್ಯೆಯ ಮೂಲವನ್ನು ಪತ್ತೆ ಹಚ್ಚುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಗೊತ್ತಾಗ್ತಾ ಇದೆ. ಆದ್ಯತೆ ಮೇರೆಗೆ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿ ಶುದ್ಧ ನೀರು ಒದಗಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರೆ. ಏನೋ ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಕಾಮಗಾರಿಯನ್ನು ಮಾಡ್ತಾರಂತೆ. ಅಂದರೆ ಪೈಪ್ಲೈನ್ ಒಳಗೆ ರೋಬೋಟ್ ಕಳಿಸೋ ಮುಖಾಂತರ ಎಲ್ಲಿ ನೀರು ಮಿಶ್ರಣ ಆಗ್ತಾ ಇದೆ ಅಂತ ಪತ್ತೆ ಹಚ್ಚಬೇಕು. ಅಂದರೆ ನಿಮಗೆ ವಾಟರ್ ಪೈಪ್ ಎಲ್ಲೋ ಒಡೆದಿರುತ್ತೆ, ಮ್ಯಾನ್ ಹೋಲ್ ಹತ್ರನೋ ಅಥವಾ ಒಳಚರಂಡಿ ನೀರು ಹರಿಯೋ ಜಾಗದಲ್ಲೋ ಎಲ್ಲೋ ಒಡೆದಿರುತ್ತೆ. ಒಡೆದಿರೋ ಜಾಗದಲ್ಲಿ ನೀರು ಮಿಶ್ರಣ ಆಗ್ತಾ ಇರುತ್ತೆ. ಅದನ್ನು ಪತ್ತೆ ಹಚ್ಚೋದೇ ನಿಜವಾದ ಸವಾಲು. ಹಾಗಾಗಿ ಆದ್ಯತೆಯ ಮೇರೆಗೆ ದುರಸ್ತಿ ಕಾರ್ಯ ಪೂರ್ಣಗೊಳಿಸಿ ಶುದ್ಧ ನೀರನ್ನು ಆದಷ್ಟು ಬೇಗ ಒದಗಿಸ್ತೀವಿ. ಕಲುಷಿತ ನೀರು ಸೇರ್ಪಡೆಯಾಗ್ತಾ ಇದ್ದ ಶಂಕಿತ ಸ್ಥಳವನ್ನು ಯಶಸ್ವಿಯಾಗಿ ಈಗ ಪತ್ತೆ ಹಚ್ಚಿದಾರಂತೆ. ಗುಡ್, ಆ್ಯಕ್ಚುಲಿ ಎಲ್ಲ ಆಗ್ತಾ ಇತ್ತು ಅಂತಲೂ ಪತ್ತೆ ಹಚ್ಚಿದ್ದಾರೆ, ಅಷ್ಟು ಬೇಗ ಕೆಲಸ ಮಾಡಿದ್ದಾರೆ. ಈಗ ಅದನ್ನು ದುರಸ್ತಿ ಮಾಡುವ ಕಾರ್ಯವನ್ನು ಮಾಡಬೇಕು. ನಿಮಗೆ ಸ್ಪಾಟ್ ಪತ್ತೆ ಹಚ್ಚಿಬಿಟ್ರೆ ದುರಸ್ತಿ ಕಾರ್ಯ ಏನು ದೊಡ್ಡ ವಿಚಾರ ಅಲ್ಲ, ಅದನ್ನು ಬಹಳ ಬೇಗ ಮಾಡಿಬಿಡ್ತಾರೆ. ಪೈಪ್ನ ಕಟ್ ಮಾಡಿ ಹೊಸ ಪೈಪನ್ನು ಜೋಡಿಸಿ ನೀರು ಮಿಶ್ರಣ ಆಗದೇ ಇರೋ ರೀತಿ ನೋಡ್ತಾರೆ. ಅದೇ ಆಗಬೇಕಾಗಿರೋದು ಮುಖ್ಯವಾದ ಕೆಲಸ. ಎಲ್ಲಿ ನೀರು, ಶುದ್ಧ ನೀರಿಗೆ ಕಲುಷಿತ ನೀರು ಮಿಶ್ರಣ ಆಗ್ತಾ ಇದೆ, ಯಾಕೆಂದರೆ ಕಿಲೋಮೀಟರ್ ಗಟ್ಟಲೆ ಪೈಪಿಂಗ್ ಮಾಡಿರ್ತಾರೆ, ಎಲ್ಲಿ ಅಂತ ಪತ್ತೆ ಹಚ್ತೀರಾ? ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. VS ಗಾರ್ಡನ್ ಅಲ್ಲಿ ಕಲುಷಿತವಾದಂಥ ನೀರು ಕಾವೇರಿ ಪೈಪ್ಲೈನ್ಗೆ ಕನೆಕ್ಷನ್ ಆಗಿ ಕಲುಷಿತ ನೀರು ಬರ್ತಾ ಇತ್ತು. ಕಳೆದ ಒಂದು ವಾರದಿಂದ 10 ದಿನಗಳಿಂದಲೂ ಕೂಡ ಇಲ್ಲಿನ ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಈ ಬಗ್ಗೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡ್ತು. ಪ್ರಸಾರ ಮಾಡಿದ ಕೂಡಲೇ ಜಲಮಂಡಳಿ ಎಚ್ಚೆತ್ತುಕೊಂಡು ಈ ವಿಚಾರವನ್ನು, ಅಂದರೆ ಕಲುಷಿತ ನೀರೇನು ಬರ್ತಾ ಇತ್ತು ಕಾವೇರಿ ಪೈಪಲ್ಲಿ, ಅದನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಜಲಮಂಡಳಿ ಶೀಘ್ರವಾಗಿ, ಅಂದರೆ ಪಟಾಪಟ್ಟಾಗಿ ಪಬ್ಲಿಕ್ ಟಿವಿಯ ವರದಿಗೆ ಇಂಪ್ಯಾಕ್ಟನ್ನು ಕೊಟ್ಟಿದ್ದಾರೆ. ಏನು ಸಮಸ್ಯೆಯಿಂದ ಬಳಲ್ತಾ ಇದ್ರು ಜನ, ಆ ಸಮಸ್ಯೆಗೆ ಈಗ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ. ಅಂದರೆ ಅಧಿಕಾರಿಗಳು, ಜಲಮಂಡಳಿಯ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳೆಲ್ಲರೂ ಕೂಡ
ಇಲ್ಲಿಗೆ ಬಂದು ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ಸ್ಯಾನಿಟರಿ ಪೈಪ್ನಿಂದ ಲೀಕೇಜ್ ಆಗಿ ಈ ರೀತಿಯಾಗಿ ಕಾವೇರಿ ಪೈಪ್ಗೆ ಬರುವಂಥ ನೀರೇನಿತ್ತು ಅದು ಈ ರೀತಿಯಾಗಿ ಕಲುಷಿತವಾಗಿ ಬರ್ತಾ ಇತ್ತು. ಪಬ್ಲಿಕ್ ಟಿವಿ ವರದಿಯನ್ನು ಗಮನಿಸಿದ ತಕ್ಷಣವೇ ಜಲಮಂಡಳಿಯ ಅಧ್ಯಕ್ಷರಾದಂಥ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮೋಹನ್ ಅವರು ಗಂಭೀರವಾಗಿ ಇದನ್ನು ಪರಿಗಣಿಸಿ ಅಧಿಕಾರಿಗಳನ್ನು ಹಾಗೆ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ. ಹಾಗೆ ರೋಬೋಟಿಕ್ ಕ್ಯಾಮ್ರಾದ ಮೂಲಕ ಏನು ಸಮಸ್ಯೆ ಆಗಿದೆ ಅಂದರೆ ಸುಮಾರು ಒಂದು 200 ಮೀಟರ್ ಮನೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಕಲುಷಿತ ನೀರು ಅಂದರೆ ಸ್ಯಾನಿಟರಿ ಮಿಕ್ಸ್ ಆಗಿರುವಂಥ ನೀರು ಬರ್ತಾ ಇತ್ತು. ಅದನ್ನು ಪತ್ತೆ ಹಚ್ಚೋದಕ್ಕೆ ರೋಬೋಟಿಕ್ ಕ್ಯಾಮ್ರಾವನ್ನು ಬಳಸ್ಕೊಂಡು ಅತ್ಯಾಧುನಿಕ ರೋಬೋಟ್ ಕ್ಯಾಮ್ರಾವನ್ನು ಸಮಸ್ಯೆಯನ್ನು ಪತ್ತೆ ಹಚ್ಚಿದ್ದಾರೆ. ಜೊತೆಗೆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಶೀಘ್ರ ಗತಿಯಲ್ಲಿ ಆಗಿರುವಂಥದ್ದು. ಈಗ ಜನ ಕೂಡ ಅಂದರೆ ಕಳೆದ 10 ದಿನಗಳಿಂದ ಕೂಡ ಇದೇ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ವಿ. ನೀರು ವೇಸ್ಟ್ ಆಗಿ ಅದನ್ನು ಬಿಟ್ಟರೂ ಕೂಡ ರಸ್ತೆಯಲ್ಲಿ ಹೋದರೂ ಕೂಡ ಅದು ಕೆಟ್ಟ ವಾಸನೆ ಬರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಕಲುಷಿತ ಆಗಿತ್ತು. ಈಗ ನಮ್ಮ ಸಮಸ್ಯೆ ಬಗೆಹರಿದಿದೆ ಅನ್ನುವಂಥದ್ದು ಪಬ್ಲಿಕ್ ಟಿವಿಗೆ ಅವರು ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಈ ಕ್ಯಾಮ್ರಾ ಏನು ನೋಡ್ತಿದ್ದೀರಿ ಇದನ್ನು ಬಳಸ್ಕೊಂಡು ಎಲ್ಲಿ ಸಮಸ್ಯೆ ಆಗಿದೆ ಅಂದರೆ ಲೀಕೇಜ್ ಎಲ್ಲಾಗಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಜಲಮಂಡಳಿ ಮಾಡಿರುವಂಥದ್ದು. ಒಟ್ಟಾರೆ ಸಮಸ್ಯೆ ಅಂದರೆ ಕಳೆದ 10 ದಿನಗಳಿಂದ ಇದ್ದಂಥ ಸಮಸ್ಯೆ ಪಬ್ಲಿಕ್ ಟಿವಿಯ ವರದಿಯ ನಂತರ ಪಟಾಪಟ್ಟ ಈಗ ಪರಿಹಾರ ಕಂಡಿದೆ. ಜಲಮಂಡಳಿಯ ಅಧ್ಯಕ್ಷರು ಕೂಡ ಪಟಾಪಟ್ಟಾಗಿ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಜಲಮಂಡಳಿ ಮಾಡಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ರೈಟ್, ಜನರಿಗೆ ಒಳ್ಳೆಯದಾಯಿತು ಅಂತಂದರೆ ನಮ್ಮ ಶ್ರಮ ಕೂಡ ಸಾರ್ಥಕ. ಇಲ್ಲ ಅಂತಂದರೆ ಈ ಥರದ ಸಮಸ್ಯೆಗಳು ಆಗ್ತಾನೇ ಇರುತ್ತೆ. ಜನರಿಗೆ ನೀರೇ ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಅಂದರೆ ಅದೊಂದು ಮೂಲಭೂತ ಸೌಕರ್ಯ ಅದನ್ನು ಕಲ್ಪಿಸ್ಕೊಡ್ಲಿಲ್ಲ ಅಂತಂದರೆ ಇನ್ಯಾತಕ್ಕಿರಬೇಕು ಜಲಮಂಡಳಿ ಅಂತಂದ್ಬಿಟ್ಟು. ನೀರನ್ನೇನೋ ಬಿಡ್ತಾ ಇರೋದು ಕಲುಷಿತ ನೀರು ಉಪಯೋಗಕ್ಕಾಗ್ತಾ ಇಲ್ಲ. ಹೆಂಗೆ ಕುಡಿಯೋಕ್ಕಾಗತ್ತೆ, ಹೆಂಗೆ ಫಿಲ್ಟರ್ ಮಾಡೋಕ್ಕಾಗತ್ತೆ, ವಾಸನೆ ಬೇರೆ ಬರ್ತಾ ಇದೆ. ಸೊ ಹಾಗಾಗಿ ಜನ ತುಂಬ ಹೈರಾಣಾಗಿದ್ದು ಸುದ್ದಿಯನ್ನು ಪ್ರಸಾರ ಮಾಡಿದ ಮೇಲೆ ಈಗಾಗಲೇ ಅಧಿಕಾರಿಗಳು ಬಂದು ಎಲ್ಲವನ್ನ ಕೂಡ ಸರಿಪಡಿಸಿರ್ತಕ್ಕಂಥದ್ದು.